Hello guys, welcome back to Banking Kannadiga. I am Shanmukh NY and I am currently working in Union Bank of India as Assistant Manager. In this video, I'm going to give some of my tips and suggestions for 2026 exam. Exam ಇನ್ನೇನು ನಿಯರ್ ಇದೆ, ಲೈಕ್ IPPS PO ಲೆಸ್ ದ್ಯಾನ್ ಇನ್ 90 ಡೇಸ್ ಅಲ್ಲಿ ಎಕ್ಸಾಮ್ ಇದೆ. ಸೊ ಯಾವ ಎಕ್ಸಾಮ್ಗಳು ಯಾವ ನೋಟಿಫಿಕೇಶನ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವುದಿದೆ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಸಪರೇಟ್ ಆಗಿ ಮಾಡಾಕ್ತೀನಿ. ಅಂಡ್ ಎಕ್ಸ್ಪೆಕ್ಟೆಡ್ ವೇಕೆನ್ಸಿ ಅಥವಾ ವರ್ಕ್ ಪ್ರೊಫೈಲ್ ಹೇಗೆ, ಆ ಜಾಬ್ ಮೀನ್ಸ್ ಆ ನೋಟಿಫಿಕೇಶನ್ ಅಲ್ಲಿ ಸೆಲೆಕ್ಟ್ ಆದ್ರೆ ನಿಮಗೆ ಸ್ಯಾಲ್ರಿ ಎಷ್ಟು, ಸೊ ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸಜೆಷನ್ ಕೊಡಬೇಕಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ತುಂಬಾ ಜನ ನನಗೆ ಟೆಲಿಗ್ರಾಮ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ DM ಅಲ್ಲಿ ಅಥವಾ ಟೆಲಿಗ್ರಾಮ್ ಡಿಸ್ಕಷನ್ ಅಲ್ಲಿ ನಾನು ನೋಡ್ತಿದ್ದೀನಿ, ಲೈಕ್ SBI PO ಅಂತ ಎಲ್ಲ SBI PO ಪ್ರಿಲಿಮ್ಸ್ ಮಾರ್ಕ್, SBI PO ಲೆವೆಲ್ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಆ ತರನೇ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಸೊ ಫಸ್ಟ್ ಸಜೆಷನ್ ಏನು ಅಂತಂದ್ರೆ, SBI PO ಅನ್ನೋದು ಏನಿದೆ ಅದರಲ್ಲಿ 50% ಸೆಲೆಕ್ಟ್ ಆಗ್ತಾರಲ್ಲ ಕ್ಯಾಂಡಿಡೇಟ್ಸ್. ಫಾರ್ ಎಕ್ಸಾಂಪಲ್ 1000 ವೇಕೆನ್ಸಿ ಬಂತು, ಓಕೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಈ ಸಲ 1000 ವೇಕೆನ್ಸಿ ಬರ್ಬೋದು. ಸೊ 1000 ಡೌಟ್ ಇದೆ. ಇನ್ ಕೇಸ್ 1000 ಬಂದ್ರು 50% ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಪ್ರೀವಿಯಸ್ ರಿಕ್ರೂಟ್ಮೆಂಟ್ ಇಲ್ಲಿ IBPS PO ಅಥವಾ IBPS ಕ್ಲರ್ಕ್, RRB ಕ್ಲರ್ಕ್, RRB PO ದಲ್ಲಿ ಸೆಲೆಕ್ಟ್ ಆಗಿರೋರೇ ಆಗಿರ್ತಾರೆ. ಇದ್ರ ಅರ್ಥ ಫ್ರೆಶರ್ಸ್ ಆಗಿ ನಿಮ್ಗೆ 500 ಮಾತ್ರ ಸೀಟಿಗೆ ಒಂದು ಕಾಂಪಿಟೇಷನ್ ಕೊಡಕ್ ಆಗೋದು. ಮತ್ತೆ ಅದೊಂದು ಪಾಯಿಂಟ್ ಆಫ್ ವ್ಯೂ ಬಿಟ್ರೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಉಳಿದಿರೋ ಬ್ಯಾಂಕಿಂಗ್ ಎಕ್ಸಾಮಿಗೆಲ್ಲ 2 ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ರೆ ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಬಟ್ SBI PO ಹಂಗಲ್ಲ. ಮತ್ತೆ SBI PO ದಲ್ಲಿ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಅಂಡ್ SBI PO ಪ್ರಿಲಿಮ್ಸ್ ಪೇಪರ್ಗೂ RRB ಕ್ಲರ್ಕ್ ಅಥವಾ RRB PO ಪ್ರಿಲಿಮ್ಸ್ ಪೇಪರ್ಗೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಇವಾಗೆಲ್ಲ SBI ಅಂತ ಈ ಆನ್ಲೈನ್ ಅಥವಾ ಆನ್ಲೈನ್ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಅಥವಾ ಯೂಟ್ಯೂಬ್ ಗಳಲ್ಲಿ ಅವ್ರು ತೋರಿಸುವಂತ ಕನಸುಗಳನ್ನ ನೋಡ್ಬಿಟ್ಟು, ಲೈಕ್ SBI ಅಂದ್ರೆ 4 ಇಂಕ್ರಿಮೆಂಟ್ ಜಾಸ್ತಿ ಸಿಗುತ್ತೆ, ಸೊ SBI ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಆ ತರ ಜಸ್ಟ್ SBI ನೇ ಆಗ್ಬೇಕು ಅಂತ ಮೈಂಡ್ ಸೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಡಿ. ಯಾಕೆ ಅಂತ ಅಂದ್ರೆ ನೀವು ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಕ್ವಶನ್ಸ್ ಅಲ್ಲಿ ಇರುವಂತ ಸ್ಪೀಡ್ ಹೊರಟೋಗುತ್ತೆ. ಈಗ ನಿಮ್ಗೆ ಈಸಿ ಅನ್ಸುತ್ತೆ, ಈಗ RRB PO ಮಾರ್ಕ್ ಹಾಕಿ ಮತ್ತೆ SBI PO ಮಾರ್ಕ್ ಹಾಕಿ ಪ್ರಿಲಿಮ್ಸ್. ಸೊ ಆಬ್ವಿಯಸ್ಲಿ SBI PO ಪ್ರಿಲಿಮ್ಸ್ ಮಾರ್ಕ್ ನಿಮಗೆ ಟಫ್ ಅನ್ಸುತ್ತೆ, ಸ್ಕೋರ್ ಕಮ್ಮಿ ಬರುತ್ತೆ. RRB PO ಪ್ರಿಲಿಮ್ಸ್ ಮಾರ್ಕ್ ನಿಮಗೆ ಈಸಿ ಅನ್ಸುತ್ತೆ, ಸ್ಕೋರ್ ಸ್ವಲ್ಪ SBI PO ಗಿಂತ ಜಾಸ್ತಿ ಬರುತ್ತೆ, ಬಟ್ ಅಷ್ಟು ಸಾಲಲ್ಲ. ನೀವು ಪೇಪರ್ ರಿಯಲ್ ಆಗಿ ಎಕ್ಸಾಮ್ ಕೊಡ್ಬೇಕಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಯೂಶುವಲಿ ನೀವು SBI PO ದಲ್ಲಿ ಒಂದು 35ಕ್ಕೆ ಒಂದು 15 to 20 ಸ್ಕೋರ್ ಮಾಡ್ತಿದ್ರೆ, RRB PO ದಲ್ಲಿ ಆಬ್ವಿಯಸ್ಲಿ ನಿಮ್ಗೆ 40ಗೆ 25+ ಅಂತೂ ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಅವಾಗ ನಿಮಗೆ ಏನ್ ಅನ್ಸುತ್ತೆ, 25 ಕ್ರಾಸ್ ಆಗಿದ ತಕ್ಷಣ ನನ್ ಜಾಸ್ತಿ ಸ್ಕೋರ್ ಬರ್ತಿದ್ಯಲ್ಲ ಅಂತ ಅನ್ಬಿಟ್ಟು ಮೆಂಟಲಿ ಮೀನ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಆಲ್ರೆಡಿ ಚೆನ್ನಾಗಿ ಸ್ಕೋರ್ ಬಂದಿದೆ, ಆಲ್ರೆಡಿ ಚೆನ್ನಾಗಿ ಅಟೆಂಡ್ ಮಾಡಿದ್ದೀನಿ ಅಂತ ಅನ್ಬಿಟ್ಟು ಲೆಥರ್ಜಿಕ್ ಆಗುತ್ತೆ ಮೈಂಡ್. ಸೊ ನೀವು ಜಾಸ್ತಿ ಅಟೆಂಡ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ SBI PO ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡಿ, ಎಲ್ಲಾನು ಅಟ್ ಎ ಟೈಮ್ ತಗೊಂಡೋಗ್ಬೇಕು. ಫಾರ್ ಎಕ್ಸಾಂಪಲ್ ಇವತ್ತೇನಾದ್ರೂ ನೀವು SBI PO ಪ್ರಿಲಿಮ್ಸ್ ಮಾರ್ಕ್ ಹಾಕಿದ್ರೆ ಅಥವಾ ಮೈನ್ಸ್ ಮಾರ್ಕ್ ಹಾಕಿದ್ರೆ, ನಾಳೆ RRB PO ಪ್ರಿಲಿಮ್ಸ್ ಮಾರ್ಕ್ ಹಾಕಿ, IBPS PO ಪ್ರಿಲಿಮ್ಸ್ ಮಾರ್ಕ್ ಹಾಕಿ. ಪ್ರತಿಯೊಂದು ಪೇಪರ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇರೋದ್ರಿಂದ ಡಿಫ್ರೆಂಟ್ ಥಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಸ್ಪೀಡ್ ಇರಬೇಕು. IBPS PO ಕ್ಲರ್ಕ್, RRB PO ಕ್ಲರ್ಕ್, RRB ಕ್ಲರ್ಕ್ ಅಥವಾ ಎಲ್ಲಾ ಕ್ಲರಿಕಲ್ ಲೆವೆಲ್ ಅಲ್ಲೂ ಸ್ಪೀಡ್ ಇಸ್ ವೆರಿ 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 ಕ್ರೂಷಿಯಲ್. ಸೊ SBI PO ದಲ್ಲಿ ಸ್ಪೀಡ್ ಅಷ್ಟಿಲ್ಲ ಅಂತಂದ್ರೆ ನಿಮಗೆ ಅಕ್ಯುರೇಟ್ ಆಗಿ ಆನ್ಸರ್ ಗೊತ್ತಾದ್ರೆ ಸಾಕು, ಬಟ್ ಇನ್ನು ಉಳಿದಿರೋ ಎಕ್ಸಾಮ್ಸ್ಗೆಲ್ಲ ಸ್ಪೀಡ್ ಬೇಕು. ಸೊ ಪ್ರತಿಯೊಬ್ರು ಕೂಡ RRB PO, IBPS PO ಪ್ರಿಲಿಮ್ಸ್ ಮಾರ್ಕ್ಗಳನ್ನು ಹಾಕಿ. ಅದ್ರ ಜೊತೆ ಜಸ್ಟ್ PO ಮಾರ್ಕ್ ಹಾಕಿದ್ರೆ ಆಗಲ್ಲ, ಪ್ರಿಲಿಮ್ಸ್ಗೆ IBPS ಕ್ಲರ್ಕ್ ಪ್ರಿಲಿಮ್ಸ್ ಮಾರ್ಕ್ ಹಾಕಿ. ಯಾವಾಗ ಒಂದು ನೋಟಿಫಿಕೇಶನ್ ಬರುತ್ತೆ, ಫಾರ್ ಎಕ್ಸಾಂಪಲ್ IBPS PO ನೋಟಿಫಿಕೇಶನ್ ಬಂತು ಜೂನ್ ಅಥವಾ ಜುಲೈಯಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ. ಎಕ್ಸಾಮಿಗೆ ಒಂದು 20 ಡೇಸ್ ಇರುತ್ತಲ್ಲ, ಅವಾಗ ಮಾತ್ರ ಪರ್ಟಿಕ್ಯುಲರ್ ಒಂದೇ ಪೇಪರ್ದು ಪ್ರಿಲಿಮ್ಸ್ ಮಾರ್ಕ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಇವಾಗ ಏನೇನ್ ಟೈಮ್ ಇದೆ, ವಾರ ಪೂರ್ತಿ ನಿಮ್ದೆಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿದ್ರೆ ಮಿನಿಮಮ್ ಅಂದ್ರೆ 3 ಟೈಪ್ ಆಫ್ ಮಾರ್ಕ್ಸ್ ಹಾಕಿ. ಒಂದು ಕ್ಲರಿಕಲ್ ಲೆವೆಲ್, ಒಂದು PO ಲೆವೆಲ್, ಇನ್ನೊಂದು SBI PO. ನಿಮಗೆ SBI PO ನೇ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸೊ ಒಂದೇ ಎಕ್ಸಾಮಿಗೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡಿ, ಸ್ಪೀಡ್ ಕಮ್ಮಿ ಆಗುತ್ತೆ. ಬರೀ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಬರಲ್ಲ ಎಕ್ಸಾಮ್ ಅಲ್ಲಿ, ಈಸಿ ಡೂಯೇಬಲ್ ಬರುತ್ತೆ. ನೀವು ಬರೀ ಡಿಫಿಕಲ್ಟಿ ಪ್ರಿಪೇರ್ ಆಗಿದ್ರೆ ಡೂಯೇಬಲ್ ಮಾಡಕ್ಕಾಗಲ್ಲ. ತುಂಬಾ ಜನ ಮೈನ್ಸ್ ಮಾರ್ಕ್ ಅಲ್ಲೆಲ್ಲ 100 120 ಸ್ಕೋರ್ ಮಾಡಿ ಕ್ಲರಿಕಲ್ ಅಲ್ಲಿ, ಬಟ್ ಪ್ರಿಲಿಮ್ಸ್ ನೇ ಕ್ಲಿಯರ್ ಆಗಿರಲ್ಲ. ಸೊ ಆ ತರ ಇನ್ಸಿಡೆಂಟ್ ಗಳು ತುಂಬಾ ನೋಡಿದೀನಿ ನಾನು. ಸೊ ಅದಕ್ಕೋಸ್ಕರ ನನ್ನ ಸಜೆಷನ್, ಎಲ್ಲಾ ರೀತಿ ಲೆವೆಲ್ಗೂ ಪ್ರಿಪೇರ್ ಆಗಿರಿ. ಅಂಡ್ ಬೆಸ್ಟ್ ಅಂತಂದ್ರೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಹಾಕಿ, ಡಿಫಿಕಲ್ಟಿ ಬೇಕು ಅಂತಂದ್ರೆ ಗೈಡ್ ಲಿ ಹಾಕಿ. ಸೊ ಇದೊಂದು ಇಂಪಾರ್ಟೆಂಟ್ ಸಜೆಷನ್ ಇತ್ತು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಮಾರ್ಕ್ ಪರ್ಸೆಂಟೈಲ್ ಏನಿದೆ, ಇದು ನಾನು ಚಾಟ್ GPT ಹೇಳಿದೆ, ಅದೇನೇನೋ ಮಾಡಿದೆ. ಸೊ ನಾನು ಇಲ್ಲಿ ಸಮರೈಸ್ ಮಾಡ್ತೀನಿ ಇದನ್ನ ಏನಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು RRB PO ಪ್ರಿಲಿಮ್ಸ್, RRB PO RRB ಕ್ಲರ್ಕ್ ಪ್ರಿಲಿಮ್ಸ್ ಮಾರ್ಕ್ ಅಲ್ಲಿ ನಿಮಗೆ 70 to 75% ಪ್ಲಸ್ ಬಂದ್ರೆ ಪ್ರಿಲಿಮ್ಸ್ ಮಾರ್ಕ್ ಅಲ್ಲಿ ಕರ್ನಾಟಕ ಸ್ಟೇಟಿಗೆ ಅಪ್ಲೈ ಮಾಡಿದ್ರೆ ನಿಮ್ದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ.
ಕ್ಲಿಯರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಮೈನ್ಸ್ ಅಲ್ಲಿ ನಿಮಗೆ RRB PO ಅಥವಾ ಕ್ಲರ್ಕ್ ಎರಡೂ ಮೈನ್ಸ್ ಅಲ್ಲೂ ಕೂಡ ನಿಮ್ಮ ಪರ್ಸೆಂಟೇಜ್ ಏನಾದ್ರು 80 to 85 ಪ್ಲಸ್ ಬಂದ್ರೆ ಕ್ಲಿಯರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. RRB PO ದಲ್ಲಿ. RRB ಕ್ಲರ್ಕ್ ಮೈನ್ಸ್ ಅಲ್ಲಿ ನಿಮ್ದು 90+ % ಬಂದ್ರೆ ಕ್ಲಿಯರ್ ಆಗೋದು ತುಂಬಾ ಒಳ್ಳೆ ಚಾನ್ಸ್ ಇರುತ್ತೆ. ಏನಕ್ಕೆ ಅಂದ್ರೆ ಆ ಮಾಕ್ ಅನ್ನೋದು ಏನಿದೆ ಅದನ್ನ ಆಲ್ ಓವರ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಎಲ್ಲ ಅಪ್ಲೈ ಮಾಡ್ತಿರ್ತಾರೆ. ಬಟ್ ಕರ್ನಾಟಕದಲ್ಲಿ ಕಟ್ ಆಫ್ ಕಮ್ಮಿ ನಿಂತ್ಕೊಳ್ಳೋದ್ರಿಂದ ನೀವು ಟಾಪ್ 10% ಎಲ್ಲ ಇರಬೇಕು ಅನ್ನೋದೊಂದು ಮಿತ್. ಅದು ನೀವೆಲ್ಲ ಪರ್ಸೆಂಟೇಜ್ ಕಮ್ಮಿ ಬರ್ತಿದೆ ಅಂತ ತಲೆ ಕೆಡಿಸ್ಕೊಬೇಡಿ. ಯಾವಾಗ್ಲೂ 90+ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಅಂಡ್ ಫಾರ್ ಎಕ್ಸಾಂಪಲ್ ಈಗ SBI IBPS PO IBPS ಕ್ಲರ್ಕ್ ಆದ್ರೆ ಪ್ರಿಲಿಮ್ಸ್ ಅಲ್ಲಿ ನಿಮ್ದು ಕರ್ನಾಟಕಗಾದ್ರೆ ಕ್ಲರ್ಕ್ ಅಲ್ಲಿ ನಿಮ್ದು 75% ಮೇಲ್ ಬಂದ್ರೆ ನಿಮ್ದು ಪ್ರಿಲಿಮ್ಸ್ ಒಂದು ಕ್ಲಿಯರ್ ಆಗುತ್ತೆ ಪ್ರಿಲಿಮ್ಸ್. ಅಂಡ್ IBPS PO ದಲ್ಲಿ ನಿಮ್ದು 80+% ಬಂದ್ರೆ ಆಬ್ವಿಯಸ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಯಾವಾಗ್ಲೂ 90+ ಇರಬೇಕು ಅಂತ ಇಲ್ಲ. ಬಟ್ ಗಿವನ್ ನಿಮ್ಮ ಕನ್ಸಿಸ್ಟೆಂಟ್ ಇರಬೇಕು. 8 to 10 ಮಾಕ್ ಅಲ್ಲಿ ನಿಮ್ದು ಕನ್ಸಿಸ್ಟೆಂಟ್ ಆಗಿ ಆ ಪರ್ಸೆಂಟೇಜ್ ಬರಬೇಕು. ಒಂದು ಮಾಕ್ ಅಲ್ಲಿ ಜಾಸ್ತಿ ಬಂದು ಒಂದು ಮಾಕ್ ಅಲ್ಲಿ 50% ಬಂದ್ರೆ ಅದನ್ನ ಕನ್ಸಿಡರ್ ಮಾಡಬೇಡಿ. ಸೊ ಇಷ್ಟು ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಪರ್ಸೆಂಟೇಜ್ ಬಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಕ್ಲಿಯರ್ ಆಗುವಂತ ಒಳ್ಳೆ ಚಾನ್ಸ್ ಇರುತ್ತೆ. ಅಂಡ್ IBPS PO ಮೈನ್ಸ್ ಅಲ್ಲಿ ನಿಮ್ದು 90% ಬಂದ್ರೆ ಕ್ಲಿಯರ್ ಆಗುತ್ತೆ. ಏನಕ್ಕಪ್ಪ ಇದು ಅಂತಂದ್ರೆ ತುಂಬಾ ಜನ ಮೈನ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆದವರು ಮೈನ್ಸಿಗೆ ಅಪಿಯರ್ ಆಗಲ್ಲ. ತುಂಬಾ ಜನ ಅಪ್ಲಿಕೇಶನ್ ಹಾಕ್ತವರು ಪ್ರಿಲಿಮ್ಸಿಗೆ ಅಪಿಯರ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ SBI ಕ್ಲರ್ಕಿಗೆ 9 lakh+ ಏನೋ ಅಪ್ಲಿಕೇಶನ್ಸ್ ಬಂದಿತ್ತು. ಇದ್ರಲ್ಲಿ ದಾದಾಪು 1.5 ಲಕ್ಷ ಎಕ್ಸಾಮ್ ಅಪಿಯರೇ ಆಗಿಲ್ಲ. ಸೊ ಇದನ್ನ ನೀವು ಕನ್ಸಿಡರ್ ಮಾಡ್ಬೇಕು. ರಿಯಲ್ ಕಾಂಪಿಟೇಷನ್ ಏನಿದೆ ಅಂತ ಸುಮ್ಮನೆ ಫೋಬಿಯಾದಲ್ಲಿ ಇರಬೇಡಿ. ಪರ್ಸೆಂಟೇಜ್ ಬರ್ತಿಲ್ಲ, ಮಾರ್ಕ್ ಅಲ್ಲಿ ಕಮ್ಮಿ ಆಗ್ತಿದೆ ಆ ತರ. ಅಂಡ್ ಸೆಕ್ಷನಲ್ ಕಟ್ ಆಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ಒಂದೊಂದು ಸೆಕ್ಷನಲ್ ಮಾರ್ಕ್ ಹಾಕಿ ಯಾವ್ದಾದ್ರು ಲೈಕ್ ಇವತ್ತು ಇಂಗ್ಲಿಷ್ ಹಾಕಿದ್ರೆ ನಾಳೆ ರೀಸನಿಂಗ್ ಹಾಕಿ ಅಥವಾ ಟೈಮ್ ನಿಮಗೆ ಮ್ಯಾನೇಜ್ ಮಾಡೋಕ್ಕಾದ್ರೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಡೈಲಿ 3 ಸೆಕ್ಷನಲ್ ಮಾರ್ಕ್ ಹಾಕಿ ಒಂದು ಫುಲ್ ಲೆಂತ್ ಪ್ರಿಲಿಮ್ಸ್ ಮಾರ್ಕ್ ಹಾಕಿ. ಇದು ಆಲ್ರೆಡಿ ಸಿಲೆಬಸ್ ಮುಗ್ದಿರೋರಿಗೆ ನನ್ನ ಸಜೆಷನ್. ಸೊ ಅದ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಅದೊಂದು ನೀವು ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ ದಿನ ಪೂರ್ತಿ ಬರೀ ಕ್ವಾಂಟ್ ಅಂತ ಮಾಡ್ತಿರೋದು, ಇಂಗ್ಲಿಷ್ ಬಿಟ್ಬಿಡೋದು ಅಥವಾ ರೀಸನಿಂಗ್ ಬಿಡೋದು ಆ ತರ ಮಾಡಬೇಡಿ. ಅಟ್ಲೀಸ್ಟ್ ಅಡ್ಡದಲ್ಲಿ ಒಂದು 5 ಮಾರ್ಕ್ ಹಾಕಿ. ಮೀನ್ಸ್ ಡೈಲಿ ಕ್ವಿಸಸ್ ಇರುತ್ತೆ. ಸೊ ಅದು ಹಾಕೋದ್ರಿಂದ ನಿಮಗೆ ಆ ಸಬ್ಜೆಕ್ಟ್ ಗೆ ಟಚ್ ಇರುತ್ತೆ ನಿಮಗೆ. ಎಕ್ಸಾಮ್ ಮೀನ್ಸ್ ಪ್ರಿಲಿಮ್ಸ್ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ರೆ ಜಸ್ಟ್ ಮೈನ್ಸ್ ಅಂತ ಕೂತ್ಕೋಬೇಡಿ. ಡೈಲಿ 1-2 hours ಮೈನ್ಸಿಗೆ ಗೊತ್ತಿರೋರು ಪ್ರಿಲಿಮ್ಸಿಗೆ ಕೊಡಿ. ಉಳಿದಿರೋ ಟೈಮ್ ಎಲ್ಲಾನು ವೇಟೇಜ್ ನ ಮೈನ್ಸಿಗೆ ಕೊಡಿ. ಅಂಡ್ ಕರೆಂಟ್ ಅಫೇರ್ಸ್ ಏನಿದೆ ಅದು ತುಂಬಾ ಕ್ರೂಷಿಯಲ್ ಆಗುತ್ತೆ ಈ ವರ್ಷ ಕೂಡ. ಲಾಸ್ಟ್ ಇಯರ್ ಕೂಡ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಯಾಂಕಿಂಗ್ ಅಲ್ಲಿ ಯಾವ ತರ ಕೊಡ್ತಿದ್ರು ಅದನ್ನ ಬಿಟ್ಟು ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ಟಿದ್ರು. ಲೈಕ್ ಜನರಲ್ ಅವೇರ್ನೆಸ್ ನ ಜಾಸ್ತಿ, ಸ್ಟಾಟಿಕ್ಸ್ ನ ಜಾಸ್ತಿ ಕೊಟ್ಟಿದ್ರು. ಸೊ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಡೈಲಿ ಅಟ್ಲೀಸ್ಟ್ 1.5 hour ಜನರಲ್ ಅವೇರ್ನೆಸ್ ನ ಕೂಡ ಓದಿ. ತುಂಬಾ ಜನ ನಾನು ಇನ್ಕ್ಲೂಡಿಂಗ್ ನನ್ನ ಪ್ರಿಪರೇಷನ್ ಟೈಮ್ ಅಲ್ಲೂ ಜನರಲ್ ಅವೇರ್ನೆಸ್ ಅಂತಲೇ ಅದನ್ನೊಂಥರ ಕನ್ಸಿಡರೇ ಮಾಡ್ತಿರ್ಲಿಲ್ಲ ಸಬ್ಜೆಕ್ಟ್ ಅಂತ. ಬಟ್ ಅದನ್ನ ಕನ್ಸಿಡರ್ ಮಾಡಿ. ಇಂಗ್ಲಿಷಿಗೆ ಎಷ್ಟು ಟೈಮ್ ಕೊಡ್ತೀರಾ, ಕ್ವಾಂಟಿಗೆ ಎಷ್ಟು ಟೈಮ್ ಕೊಡ್ತೀರಾ, ಅದೇ ರೀತಿ ಅದು ಒಂದು ಸಬ್ಜೆಕ್ಟ್, ಅದಕ್ಕೂ ಅಷ್ಟೇ ಕೊಡಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷಿಗೆ ಎಲ್ಲರೂ 1 hour 1.5 ಕೊಡ್ತೀರಾ, ಕ್ವಾಂಟಿಗೆ 2 hour ಕೊಡ್ತೀರಾ, ರೀಸನಿಂಗ್ 2.5 ಕೊಡ್ತೀರೇನು. ಸೊ ಅದೇ ರೀತಿ ಜನರಲ್ ಅವೇರ್ನೆಸ್ಗೂ ಕೊಡಬೇಕು. ಡೈಲಿ ಕ್ಲಾಸಸ್ ನೋಡಿ ನೋಟ್ಸ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಬಟ್ ಡೈಲಿ ಓದಿ ಅದನ್ನ ಓದ್ತಾ ನಿಮಗೆ ಅದೇ ರಿಟೈನ್ ಆಗುತ್ತೆ. ಮತ್ತೆ 6 days ಏನಿದೆ ಕರೆಂಟ್ ಅಫೇರ್ಸ್ ನೀವು ಓದಿರ್ತೀರ ಅದನ್ನ 7th day ರಿವೈಸ್ ಮಾಡಕ್ ಟ್ರೈ ಮಾಡಿ. ಮತ್ತೆ ಡೈಲಿ ಕ್ವಿಸಸ್ ಹಾಕಿ ಅಥವಾ ವೀಕ್ಲಿ ಕ್ವಿಸಸ್ ಇದೆ, ಗೈಡ್ಲಿ ಇದೆ, ಸೊ ಮತ್ತೆ ಅಡ್ಡದಲ್ಲಿದೆ, ಫ್ರೀ ಕ್ವಿಸಸ್ ಅವೈಲೇಬಲ್ ಇದೆ ಕರೆಂಟ್ ಅಫೇರ್ಸ್ಗೆ. ಅದೆಲ್ಲ ಕ್ವಿಸ್ ಹಾಕಿ. ಮತ್ತೆ ನೀವು ಸುಮ್ಮನೆ ಸೋರ್ಸ್ ಅಂತೆಲ್ಲ ಅದನ್ನೇ ಹುಡುಗ ಕುತ್ಕೋಬೇಡಿ. ಎಲ್ಲಾ ಸೋರ್ಸು ಒಂದೇ. ಅವ್ರಿಗೆಲ್ಲಾ ನ್ಯೂಸ್ ಸಿಗೋದು ನ್ಯೂಸ್ ಪೇಪರ್ ಇಂದಲೇ ಅಥವಾ ಎಲ್ಲಿಂದಲೋ ಕಲೆಕ್ಟ್ ಮಾಡಿರ್ತಾರೆ. ಇಲ್ದೇ ಇರೋ ನ್ಯೂಸ್ ಅಂತೂ ಯಾರು ಕೊಡಕ್ಕಾಗಲ್ಲ. ಸೋರ್ಸ್ ಯಾವುದೇ ಇದ್ರೂ ನಿಮ್ಮ ಕನ್ಸಿಸ್ಟೆನ್ಸಿ, ನೀವು ಅದನ್ನ ಹೇಗೆ ಶಾರ್ಟ್ ನೋಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಅಥವಾ ನಿಮ್ಮ ಸ್ಕೋರು ಡಿಪೆಂಡ್ ಆಗಿರುತ್ತೆ. ಮತ್ತೆ ಮಾರ್ಕ್ ಹಾಕಿ ಹಂಗೆ ಬಿಟ್ಬಿಡ್ಬೇಡಿ. ಮಾರ್ಕ್ ನ ಅನಾಲಿಸಿಸ್ ಮಾಡಿ. ಈಗ ಒಂದು ಕ್ವಶನ್ಗೆ ಅವರೇಜ್ ಆಗಿ ಎಲ್ಲರೂ ಎಷ್ಟು ಟೈಮ್ ತಗೊಂಡಿದ್ರೆ, ನೀವ್ ಎಷ್ಟು ಟೈಮ್ ತಗೋತಿದ್ದೀರಾ, ಅದೇನಕ್ಕೆ ಅಷ್ಟು ಟೈಮ್ ತಗೊಂಡ್ರಿ, ಅಥವಾ ಯಾವ್ದೋ ಒಂದು ಕ್ವಶನ್ಗೆ ಸ್ಟಕ್ ಆಗಿರ್ತೀರಾ. ಇಲ್ಲಾಂದ್ರೆ ಪ್ರಿಲಿಮ್ಸ್ ಮಾರ್ಕ್ ಅಲ್ಲಿ ಡೈರೆಕ್ಟ್ 1 marks ಮಾಡಕ್ ಹೋಗೋದು. ರೀಸನಿಂಗ್ ಅಲ್ಲಿ ಫಸ್ಟ್ ಪಜಲ್ಸ್ ಮಾಡಿ 5 marks ಏನಿದೆ ಅದನ್ನ ಗ್ರಾಬ್ ಮಾಡ್ಕೊಳ್ಳಿ. ನೀವು ಡಿಫಿಕಲ್ಟ್ ಇರೋ ಕ್ವಶನ್ ಮಾಡೇ ಸ್ಕೋರ್ ಮಾಡ್ಬೇಕು ಅಂತ ಇಲ್ಲ. ಈಸಿ ಇರೋ ಕ್ವಶನ್ ಮಾಡಿದ್ರು ಸ್ಕೋರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮೈನ್ಸ್ ನೋಡಿ, ನೀವು ಯಾವುದೇ ಮೈನ್ಸ್ ನೋಡಿ, ಇನ್ಕ್ಲೂಡಿಂಗ್ SBI IBPS 50% ಕೂಡ ಕಟ್ ಆಫ್ ಇರಲ್ಲ. 50% ನೀವು ಸ್ಕೋರ್ ಮಾಡಿದ್ರೆ PO ಲೆವೆಲ್ ಅಂತೂ ನೀವು ಖಂಡಿತವಾಗೂ ಸೆಲೆಕ್ಟ್ ಆಗಿರ್ತೀರಾ. ಸೊ 50% ಅಂತ ಅಂದ್ರೆ ನೀವಲ್ಲಿ ಕ್ವಶನ್ ಪಿಕ್ಕಿಂಗ್ ನಿಮ್ದು ಏನಿರುತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಸಿಕ್ಕಿದ್ದೆಲ್ಲ ಮಾಡ್ಬಿಡೋದು ಆ ತರ ಅಲ್ಲ. ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ನನಗೆ ಸರ್ಕಲ್ ಬೇಸ್ಡ್ ಪಜಲ್ಸ್ ಮತ್ತೆ ಫ್ಲೋರ್ ಫ್ಲಾಟ್ ಪಜಲ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಸೊ ನಾನು ಯಾವುದೇ ಪೇಪರ್ ಮೈನ್ಸ್ ನಾನು ಅಪಿಯರ್ ಆಗಿರೋದ್ರಲ್ಲಿ ಫಸ್ಟ್ ಆ ಪಜಲ್ ಇದ್ರೆ ಅದು ಎತ್ಕೊಂಡ್ಬಿಡ್ತಿದ್ದೆ, ಅದನ್ನ ಮಾಡ್ತಿದ್ದೆ. ಸೊ ಈ ತರ ಕೆಲವೊಂದು ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ ಇರುತ್ತೆ, ಅದನ್ನ ರೆಕಗ್ನೈಸ್ ಮಾಡಿ. ಆ ಸ್ಟ್ರಾಂಗ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಮುಂದೆ ಬರುತ್ತೆ ಕ್ವಶನ್, ಸಾಲ್ವ್ ಮಾಡೇ ಮಾಡ್ತೀರಾ, ಸ್ಕೋರ್ ಆಗೇ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸಜೆಷನ್. ನಿಮಗೆ ಇನ್ನೂ ಏನಾದ್ರು
ಡೀಟೇಲ್ ಆಗಿ ಸ್ಟ್ರಾಟಜಿ ಅಥವಾ ಸಿಲೆಬಸ್ ಆ ಥರ ಬೇಕು ಅಂದ್ರೆ ಹೇಳಿ. ಆಕ್ಚುಲಿ ಸಿಲೆಬಸ್ ಹೇಳೋ ಅಂತ ವಿಡಿಯೋ ಅಲ್ಲ ಇದು, ನಾನು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸಿಲೆಬಸ್ ಮುಗ್ದಿರೋರಿಗೆ ಅಂತ ಈ ವಿಡಿಯೋ ಮಾಡಿದ್ದು, ಸಜೆಷನ್ ಅಷ್ಟೇ. ಸೊ ಆಲ್ ದ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.